ಈ ಸರು ಹಬ್ಬ ಅಂತ ಚೆನ್ನಾಗಿ ಸ್ವೀಟ್ ತಿಂದ್ಬಿಟ್ಟು ಪ್ಯಾಂಕ್ರೆಟೈಟಿಸ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಹೇಮಾ. ಇವತ್ತು ಪ್ಯಾಂಕ್ರೆಟೈಟಿಸ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಪ್ಯಾಂಕ್ರಿಯಾಸ್ ಅನ್ನೋ ಒಂದು ಆರ್ಗನ್ ಬಗ್ಗೆ ನಾವೆಲ್ಲ ಕೇಳೇ ಇರ್ತೀವಿ. ಮನುಷ್ಯಲ್ಲೂ ಕೂಡ ಡಯಾಬಿಟಿಸಲ್ಲೆಲ್ಲ ಅದು ತುಂಬ ಪ್ರಮುಖ ಭಾಗ ಆಗಿರುತ್ತೆ. ಹಾಗೆ ನಾಯಿಗಳಲ್ಲೂ ಕೂಡ ಪ್ಯಾಂಕ್ರಿಯಾಸು ಜೀರ್ಣ ಪ್ರಕ್ರಿಯೆಗೆ ತುಂಬ ಮುಖ್ಯವಾದಂಥ ಒಂದು ಅಂಗ. ಅದರಿಂದ ದೇಹಕ್ಕೆ ಬೇಕಾಗಿರುವಂಥ ಮುಖ್ಯವಾದ ಹಾರ್ಮೋನ್ಗಳಾದ ಇನ್ಸುಲಿನ್, ಗ್ಲುಕೋಗೋನ್ ಉತ್ಪತ್ತಿ ಆಗುತ್ತೆ. ಮತ್ತು ಜೀರ್ಣ ಪ್ರಕ್ರಿಯೆಗೆ ಬೇಕಾಗಿರುವಂಥ ತುಂಬ ಮುಖ್ಯವಾದ ಎನ್ಸೈಮ್ಸ್, ಲೈಪೇಸ್, ಅಮೈಲೇಸ್, ಪ್ರೋಟಿಯಸ್ ಥರ ಎನ್ಸೈಮ್ಸ್ ಕೂಡ ಪ್ಯಾಂಕ್ರಿಯಾಸಿಂದನೇ ಬರೋದು. ಕೆಲವೊಂದೊಂದು ಸರಿ ಏನಾಗುತ್ತೆ ಅಂದರೆ, ಈ ಪ್ಯಾಂಕ್ರಿಯಾಸಿಂದ ಮೆದೋಜೀರ್ಣಕ ಗ್ರಂಥಿ ಅಥವಾ ಅಗ್ನಾಶಯ ಅಂತ ನಾವೇನು ಕರಿತೀವಿ, ಅದರಿಂದ ಉತ್ಪತ್ತಿ ಆಗುವಂಥ ಎನ್ಸೈಮ್ಸು ಹೊರಗೆ ಬಂದು ಜೀರ್ಣಕ್ರಿಯೆಯಲ್ಲಿ ಆಗುವಂಥ ಜೀರ್ಣ ಪ್ರಕ್ರಿಯೆ ಬದಲು ಪ್ಯಾಂಕ್ರಿಯಾಸನ್ನೇ ಅಲ್ಲೇ ಆ್ಯಕ್ಟಿವೇಟ್ ಆಗಿಬಿಟ್ಟು ಜೀರ್ಣ ಪ್ರಕ್ರಿಯೆನ ಶುರು ಮಾಡಿಬಿಡುತ್ತೆ. ಇದು ಪ್ಯಾಂಕ್ರಿಯಾಟೈಟಿಸ್ ಕಾಸ್ ಮಾಡುತ್ತೆ. ಅಂದರೆ ಪ್ಯಾಂಕ್ರಿಯಾಸ್ ಗ್ರಂಥಿಯ ಇನ್ಫ್ಲಮೇಷನನ್ನು ಕಾಸ್ ಮಾಡುತ್ತೆ. ಇದು ನಾಯಿಗಳಲ್ಲಿ ಕೆಲವೊಮ್ಮೆ ತುಂಬ ತೀವ್ರ ಕೂಡ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಒಂದು ಮೇನ್ ರೀಸನ್ ಈ ಪ್ಯಾಂಕ್ರಿಯಾಟೈಟಿಸ್ ಆಗೋಕ್ಕೇನು ಅಂದರೆ, ಹೆವಿ ಫ್ಯಾಟಿ ಮೀಲ್, ಅಂದರೆ ತುಂಬ ಹೆಚ್ಚು ಕೊಬ್ಬಿನಂಶ ಇರುವಂಥ ಆಹಾರವನ್ನು ಹೆಚ್ಚು ಕ್ವಾಂಟಿಟಿಯಲ್ಲಿ ತಿಂದುಬಿಟ್ಟಾಗ ಈ ಪ್ಯಾಂಕ್ರಿಯಾಟೈಟಿಸ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಇದು ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸು. ಕೆಲವೊಂದು ಸರಿ ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸು ಆಗುತ್ತೆ. ಅಂದರೆ ತಿಂಗಳಾನ್ಗಟ್ಟಲೆ ಲೋ ಗ್ರೇಡಲ್ಲಿ ಪ್ಯಾಂಕ್ರಿಯಾಸ್ ಇನ್ಫ್ಲಮೇಷನ್ ಆಗ್ತಾ ಬರುತ್ತೆ. ಸಾಮಾನ್ಯವಾಗಿ ಸಿಂಪ್ಟಮ್ಸ್ ಏನಿರುತ್ತೆ ಅಂದರೆ ವಾಂತಿ, ಬೇದಿ, ಹೊಟ್ಟೆ ನೋವು, ಊಟ ಬಿಡೋದು, ಈ ಥರ ಸಿಂಪ್ಟಮ್ಸ್ ಇರುತ್ತೆ. ಮತ್ತು ನಾವು ಅವ್ರದ್ದು ಹಿಸ್ಟ್ರಿ ಕೇಳಿದಾಗ ಏನಾಯಿತು ಅಂತ ಸಾಮಾನ್ಯಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ಇಲ್ಲ ನೆನ್ನೆ ಸ್ವೀಟೆಲ್ಲ ಜಾಸ್ತಿ ಕೊಟ್ಬಿಟ್ವಿ, ಇಲ್ಲ ನೆನ್ನೆ ನಮ್ಮ ಮನೇಲಿ ಏನೋ ಚಿಕನ್ ಬಟರ್ ಚಿಕನ್ ಮಾಡಿದ್ವಿ, ಜಾಸ್ತಿ ತಿನ್ಬಿಟ್ಟ, ಈ ಥರ ಒಂದು ಹಿಸ್ಟ್ರಿ ಇರುತ್ತೆ. ಸೊ ಆವಾಗ ನಾವು ಅದಕ್ಕೆ ಏನು ಪರೀಕ್ಷೆ ಮಾಡಬೇಕು ಎಲ್ಲ ಮಾಡ್ತೀವಿ. ಬ್ಲಡ್ ಟೆಸ್ಟ್ ಮಾಡ್ತೀವಿ. ಮತ್ತು ಒಂದು ಸ್ಪೆಸಿಫಿಕ್ ಪ್ಯಾಂಕ್ರಿಯಾಟೈಟಿಸ್ನ ಕಂಡು ಹಿಡಿಯೋಕ್ಕೆ ಕೆನೈನ್ ಪ್ಯಾಂಕ್ರಿಯಾಟಿಕ್ ಲೈಪೇಸ್ ಸ್ನ್ಯಾಪ್ ಟೆಸ್ಟ್ ಅಂತ ಕೂಡ ಇರುತ್ತೆ ಈ ಥರ. ಸೊ ಇದರಲ್ಲಿ ಕೂಡ ನಾವು ಪರೀಕ್ಷೆ ಮಾಡಿ ಇದೆಯಾ ಅಬ್ನಾರ್ಮಲ್ ಇದೆಯಾ ಅಂತ ಕಂಡುಕೊಂಡು ಬೇಗ ಚಿಕಿತ್ಸೆ ಶುರು ಮಾಡಬೇಕು. ಡ್ರಿಪ್ಸ್ ಹಾಕಬೇಕು, ಕೆಲವೊಂದೆಲ್ಲ ತುಂಬ ಇಂಜೆಕ್ಷನ್ಸ್ ಕೊಡೋದಿರುತ್ತೆ. ಆಮೇಲೆ ಸ್ವಲ್ಪ ದಿನ ಅವ್ರು ಹುಷಾರಾಗೋವರೆಗೂ ಕೊಬ್ಬಿನಂಶ ಕಡಿಮೆ ಇರುವಂಥ ಆಹಾರದಲ್ಲಿ, ಲೋ ಫ್ಯಾಟ್ ಡಯಟಲ್ಲಿ ಅವ್ರನ್ನ ಇಡಬೇಕಾಗತ್ತೆ. ಈ ರೀತಿಯ ಒಂದು ಪ್ರಕ್ರಿಯೆ. ಸೊ ನೀವೆಲ್ಲ ಒಂದು ನೆನ್ಪಿಟ್ಕೋಬೇಕು ಅಂದರೆ, ನಮ್ಮ ಟೇಬಲ್ ಸ್ಕ್ರಾಪ್ಸನ್ನು, ಅಂದರೆ ನಾವೇನೋ ಹಬ್ಬಕ್ಕೇನೋ ಮಾಡ್ಕೊಂಡಿರ್ತೀವಿ, ಇನ್ನೊಂದೇನೋ ವಿಶೇಷ ಅಡುಗೆ ಮಾಡ್ಕೊಂಡಿರ್ತೀವಿ, ಅದನ್ನೆಲ್ಲ ನಮ್ಮ ನಾಯಿಗಳಿಗೆ ಕೊಡಬಾರ್ದು. ಅವ್ರದ್ದು ರಿಕ್ವೈರ್ಮೆಂಟ್ಸೇ ಬೇರೆ ಇರುತ್ತೆ. ಇವನು ಹುಷಾರಾಗ್ತಾ ಇದ್ದಾನೆ, ಇವನಿಗೂ ಪ್ಯಾಂಕ್ರಿಯಾಟೈಟಿಸ್ ಆಗಿತ್ತು, ಇವಾಗ ಟ್ರೀಟ್ಮೆಂಟ್ಗೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾನೆ, ಹಿ ಶುಡ್ ಬಿ ಓಕೆ. ಥ್ಯಾಂಕ್ ಯು.